ಸ್ನೇಹಿತರಿಗ ವಿಶೇಷವಾಗಿ ವೃಷಭ ಪೂಜೆ ಇದನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಈಗ ಮೃತ್ತಿಕಾ ಅಂದರೆ ಮಣ್ಣಿನಿಂದ ತಯಾರು ಮಾಡಿದಂಥ 2 ಎತ್ತುಗಳನ್ನು ಮಾಡಿ ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಮಕ್ಕಳು ಮನೆ ಮಂತನ ಒಳ್ಳೆಯದಾಗ್ತದಂತ. ಅದಕ್ಕಾಗಿ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಯಾವ ದಿನ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಪೂರ್ಣವಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಯಾವ ದಿನ ಆಚರಣೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. 14ನೇ ತಾರೀಕು ಮಂಗಳವಾರ, ಪುನರ್ವಸು ನಕ್ಷತ್ರ, ವ್ಯಾಘಾತ ಯೋಗ, ನಾಗಕರಣ. ಆ ದಿನ ಚಂದ್ರ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇದು ವಿಶೇಷ ಯೋಗಗಳು ಪ್ರಾಪ್ತಿಯಾಗ್ತಾ ಇದೆ. ಅಮಾವಾಸ್ಯೆ 14ನೇ ತಾರೀಕು ಮಂಗಳವಾರದ ಇದನ್ನು ನಾವು ಮಣ್ಣೆತ್ತಿನ ಅಮಾವಾಸ್ಯೆ ಅಂಥೇಳಿ ಕರಿತೇವೆ. ನಂತರ ನಮಗೆ ಆಷಾಢ ಮಾಸ ಪ್ರಾರಂಭ ಆಗ್ತದೆ. ಇನ್ನು ಅಮಾವಾಸ್ಯೆ ಪೂಜೆ, ಯಾವುದೇ ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆ ಆಗಿರ್ಬೋದು, ಅಥವಾ ನೀವು ಮಣ್ಣೆತ್ತಿನ ಅಮಾವಾಸ್ಯೆಗೆ ಸಮಯವನ್ನು ಕೊಡ್ತೀನಿ. ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:30 5 ಗಂಟೆ 18 ನಿಮಿಷದವರೆಗೆ ನಮಗೆ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ. ನಂತರ ಎರಡನೇ ಯೋಗ ನಮಗೆ 6 ಗಂಟೆಯಿಂದ 6:40 ಮಿಥುನ ಲಗ್ನ ಪ್ರಾಪ್ತಿಯಾಗಲಿರ್ತದ. ಇದನ್ನು ಕೂಡ ನೀವು ಬಹಳಷ್ಟು ಒಳ್ಳೆಯದು ಅಂತಲೇ ತಿಳ್ಕೊಬೋದು. ಇನ್ನು ಮುಂದೆ ಇಷ್ಟು ಬೇಗ ನಮ್ಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದರೆ 8:20 10:40 ಇದು ಕೂಡ ಬಹಳಷ್ಟು ಒಳ್ಳೆಯದು. ಇದು ಸಿಂಹ ಲಗ್ನ ನಮಗೆ ಪ್ರಾಪ್ತಿಯಾಗಲಿರ್ತದ. ಸೂರ್ಯ ಅಧಿಪತಿ. ಇನ್ನೂ ಒಂದು ಮುಹೂರ್ತ ಬಹಳಷ್ಟು ಒಳ್ಳೆಯ ಯೋಗಗಳ ಪ್ರಾಪ್ತಿಯಾಗ್ತಾ ಇದೆ. 10:50 12:30 ಕೂಡ ನಮಗೆ ಶುಭ ಯೋಗ ಪ್ರಾಪ್ತಿಯಾಗಲಿರ್ತದೆ. ಲಕ್ಷ್ಮೀ ಪೂಜೆಗಾಗಿರ್ಬೋದು ಈ ಯೋಗ ಬಹಳಷ್ಟು ಒಳ್ಳೆಯದು ಅಮಾವಾಸ್ಯೆ ದಿವಸ ಅಂಥೇಳಿ. ಇನ್ನು ಕೆಲವರು ಸಾಯಂಕಾಲ ಸಮಯದಲ್ಲಿ ಅಮಾವಾಸ್ಯೆ ದಿವಸ ಸಾಯಂಕಾಲ ಸಮಯ ಇದ್ದರೆ ಹೇಳ್ರಿ ಅಂತ ಹೇಳ್ತೀರಿ. ಸಾಯಂಕಾಲ ಸಮಯ 4:40 6:10 ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಸಾಯಂಕಾಲ. ಇನ್ನು ಮಣ್ಣೆತ್ತಿನ ಅಮಾವಾಸ್ಯೆ ನಮ್ಮನೇಲಿ ಪದ್ಧತಿ ಇಲ್ಲ, ನಾವು ಇಷ್ಟು ದಿವಸ ಮಾಡೇ ಇಲ್ಲ ಅಂದರೂ ಸಹಿತ ಇನ್ಮೇಲಿಂದ ಮಾಡ್ತಾ ಹೋಗ್ರಿ. ಯಾಕಂದರೆ ವೃಷಭಗಳಿಗೆ ನಾವು ಉಪಕಾರ ಸ್ಮರಣೆ ಮಾಡಲೇಬೇಕು. ನಾವು ಆಹಾರ ತಿಂದು ಬದುಕ್ತೀವಿ ಅಂದಮೇಲೆ, ಭೂಮಿ ಮೇಲೆ ಆಹಾರ ತಿಂದು ಬದುಕ್ತೀವಿ ಅಂದಮೇಲೆ ಅವು ನಮ್ಮ ಆಹಾರ ಧಾನ್ಯಗಳನ್ನು ಬೆಳೀಲಿಕ್ಕೆ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅದಕ್ಕಾಗಿ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ನಾವು ಮಣ್ಣಿನಿಂದ ಯಾಕೆ ಈ ಒಂದು ನಂದಿಯನ್ನು ಮಾಡ್ತೇವೆ, ವೃಷಭವನ್ನು ನಂದಿಯಿಂದಲೇ ಯಾಕೆ ಮಾಡ್ತೇವೆ ಅಂತಂದರೆ, ಈ ಚಾತುರ್ಮಾಸ ಮುಗಿಯೋವರೆಗೂ ನಾವು 5 ಬಾರಿ ಭೂಮಾತೆಯನ್ನು ಪೂಜೆ ಮಾಡಿದಷ್ಟು ಪುಣ್ಯ ಬರ್ತದೆ. ಅದಕ್ಕಾಗಿ 5 ಸಲ ನಾವು ಮಣ್ಣನ್ನು ಪೂಜೆ ಮಾಡ್ತೀವಿ. ಮೊದಲನೇದು ಮಣ್ಣೆತ್ತಿನ ಪೂಜೆ, 2ನೇದು ನಾಗಪೂಜೆ, 3ನೇದು ಗೋಕುಲ ಪೂಜೆ, 4ನೇದು ಗಣೇಶ ಪೂಜೆ, 5ನೇದು ಗೌರಿ ಪೂಜೆ. ಇವೆಲ್ಲವನ್ನು ನಾವು ಮಣ್ಣಿನಿಂದ ವಿಗ್ರಹವನ್ನು ತಯಾರು ಮಾಡಿಯೇ ಪೂಜೆ ಮಾಡ್ತೀವಿ. ಯಾಕಂದರೆ ನಾವು ಮಣ್ಣಿನಿಂದ ವಿಗ್ರಹವನ್ನು ಮಾಡಿದಾಗ ಭೂಮಾತೆಯ ಸ್ಮರಣೆ ಮಾಡಿದಂತೆ. ನಾವು ಭೂಮಿ ಮೇಲೆ ಇರ್ತೇವೆ ಅಂದರೆ ಭೂಮಾತೆಗೆ ನಾವು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತೇವೆ. ಅದಕ್ಕಾಗಿ ಆಕೆಯ ಮಣ್ಣಿನಿಂದ, ನಮ್ಮ ದೇಹ ಕೂಡ ಈ ಮಣ್ಣಿನಿಂದ ಪಂಚಭೂತಗಳಿಂದ ನಿರ್ಮಾಣ ಆಗಿದೆ ಅಂತ ಹೇಳಿ ನಾವು ಏನು ಹೇಳ್ತೀವಿ. ನಮ್ಮ ದೇಹ ನೋಡ್ರಿ, ನಾವು 2 ದಿವಸ ಸ್ನಾನ ಮಾಡಲಿಲ್ಲ ಅಂದ್ರೆ ನಮ್ಮ ದೇಹದಿಂದ ಕೂಡ ಮಣ್ಣು ಬರ್ತದೆ. ಮಣ್ಣಿನಲ್ಲಿಯೇ ಹುಟ್ಟಿ ಮಣ್ಣಿನಿಗೆ ಹೋಗ್ತದೆ ಅಂತ ಏನು ಹೇಳ್ತೇವಲ್ಲ. ಅದಕ್ಕಾಗಿ ಈ ಮಣ್ಣು ಬಹಳಷ್ಟು ಪ್ರಮುಖವಾದದ್ದು, ಮಣ್ಣಿಗೆ ಬಹಳಷ್ಟು ಮಹತ್ವದ. ಅದಕ್ಕಾಗಿ ಮಣ್ಣಿನಿಂದ ತಯಾರು ಮಾಡಿ ಪೂಜೆಯನ್ನು ಮಾಡಿದಾಗ ಭೂಮಾತೆಗೆ ಸಂತೋಷ ಆಗ್ತದೆ ಅಂಥೇಳಿ ಈ 5 ಬಾರಿ ಎತ್ತನ್ನು ಮಾಡಿ ಪೂಜೆ. ನಂತರ ನಾಗಪೂಜೆ, ನಾಗಪ್ಪನ ಸಹ ನಾವು ಮಣ್ಣಿನಿಂದ ಮಾಡ್ತೇವೆ. ಕೃಷ್ಣ ಹುಟ್ಟಿದ ಅಂಥೇಳಿ ಗೋಕುಲವನ್ನು ಮಣ್ಣಿನಿಂದ ಮಾಡ್ತೇವೆ. ಗಣೇಶನ ಪೂಜೆಯನ್ನು ಸಹ ಮಣ್ಣಿನಿಂದ ಮಾಡ್ತೇವೆ. ಅಂದರೆ ಗಣೇಶನನ್ನು ಮಣ್ಣಿನಿಂದ ಮಾಡಿ ಆತನಿಗೆ ಪೂಜೆಯನ್ನು ಮಾಡ್ತೇವೆ. ಗೌರಿ ಪೂಜೆ, ಗೌರಿಯ ಮಣ್ಣಿನಿಂದ ಮಾಡಿಕೊಂಡು ಆ ಗೌರಿ ಪೂಜೆಯನ್ನು ಸಹ ಮಾಡ್ತೀವಿ. ಯಾಕಂದರೆ ಭೂಮಿ ತಾಯಿಯ ಸ್ಮರಣೆಗಾಗಿ ಮಣ್ಣಿನಿಂದ ವಿಗ್ರಹಗಳನ್ನು ಮಾಡಿ ಪೂಜೆಯನ್ನು ಮಾಡಿದರೆ ನಮ್ಮ ಮನೆತನ ಕುಲ ಎಲ್ಲದಕ್ಕೂ ಒಳ್ಳೆಯದಾಗ್ತದೆ ಅಂಥೇಳಿ. ಈಗ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಸಂಕಲ್ಪ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ಬರ್ರಿ. ಮೊದಲೇದಾಗಿ ದೇವರ ಮನೆಯನ್ನು ಹಾಕೊಳ್ಬೇಕು. ದೇವರ ಕಟ್ಟೆ ಆಗಿರಬಹುದು, ದೇವರ ಮನೆಯಲ್ಲಿ ಆಗಿರ್ಬೋದು, ಈ ರೀತಿ ಒಂದು ಮನೆಯನ್ನು ಹಾಕಿ ಮನೆಯ ಮೇಲೆ ರಂಗವಲ್ಲೆಲ್ಲ ಹಾಕೊಂಡು ರೆಡಿ ಮಾಡಿಟ್ಕೊಳ್ಬೇಕು. ಏನೇನು ಸಹ ನಮಗೆ ಬೇಕು ಪೂಜೆಗೆ ಅಂತಂದರೆ, ಈ ಮಣ್ಣಿನಿಂದ ಎತ್ತನ್ನು ನೀವು ಮನೆಯಲ್ಲಿ ಕೂಡ ಎತ್ತನ್ನು ತಯಾರು ಮಾಡ್ಬೋದು, ಅಥವಾ ಮಾರ್ಕೆಟ್ನಲ್ಲಿ ಸಿಗುವಂಥ ಈ ರೀತಿ ಇರುವಂಥ ಮಣ್ಣಿನ ಎತ್ತುಗಳನ್ನು ಕೂಡ ಜೋಡು ಎತ್ತುಗಳಿರಬೇಕು.
ನಂತರ ಪೂಜೆಗೆ ಒಂದು ತಂಬಿಗೆಯನ್ನು ತುಂಬಿಟ್ಕೊಳ್ಬೇಕು, ಸಂಕಲ್ಪಕ್ಕೆ ಒಂದು ನೀರನ್ನು ತುಂಬಿಟ್ಕೊಳ್ಬೇಕು. ನಂತರ ಏನು ಮಣ್ಣೆತ್ತಿನ ಜೊತೆ ನಾವು ಈ ಧಾನ್ಯಗಳನ್ನು ಇಟ್ಟು ಪೂಜೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಜೊತೆಗೆ ನೀರನ್ನು ಸಹ ಇಟ್ಟು ಪೂಜೆಯನ್ನು ಮಾಡಬೇಕು. ಧಾನ್ಯನ ಒಂದು ಬಟ್ಲಲ್ಲೇ ಹಾಕಿಟ್ಕೊಳ್ಬೇಕು. ಆ ಎರಡೂ ಬಸವನಿಗೆ ಏರಿಸಲಿಕ್ಕೆ ಅಂದರೆ ವೃಷಭಗಳಿಗೆ ಏರಿಸಲಿಕ್ಕೆ ಗೆಜ್ಜೆ ವಸ್ತ್ರಗಳನ್ನು 16+2 ಒಟ್ಟು 2 ಜೋಡೆ ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು. ಮಣಿ ಮೇಲೆ ಶಂಖ ಚಕ್ರ ನಿಮಗೆ ಏನು ಬರ್ತದೋ ಅಷ್ಟು ರಂಗವಲ್ಲಿಯನ್ನು ಹಾಕಿ ಮಣಿಯನ್ನು ತಯಾರು ಮಾಡಿ ಇಟ್ಕೊಳ್ಬೇಕು. ಇನ್ನು ಮಣೆ ಮೇಲೆ ನಾವು ಹಾಗೇನೂ ಕೂಡ ಇಟ್ಕೊಳ್ಬೋದು, ಅಥವಾ ಒಂದು ತಟ್ಟೆಯಲ್ಲಿ ಕೂಡ ಈ ರೀತಿಯಾಗಿ ಇಟ್ಟುಕೊಂಡು ಪೂಜೆಯನ್ನು ಸಹ ಮಾಡ್ಬೋದು. ಈಗ ಮೊದಲೇದಾಗಿ ಈ ರೀತಿಯಾಗಿ ಮಣೆ ಮೇಲೆ ರಂಗವಲ್ಲಿಯನ್ನು ಹಾಕ್ಕೊಂಡು ಇಟ್ಕೊಂಡೇನಿ. ನಾನು ತಟ್ಟೆಯಲ್ಲಿಯೇ ಈ ವಿಗ್ರಹಗಳನ್ನು ಜೋಡಿಸಿ ಇಟ್ಕೊಂಡೇನಿ ನೋಡ್ರಿ. ಇದೇ ರೀತಿಯಾಗಿ ನಾನು ಮಣೆ ಮೇಲೆ ಅದನ್ನು ಜೋಡಿ ಇಟ್ಟೇ ಪೂಜೆ ಮಾಡ್ತೀನಿ. ಯಾಕಂದರೆ ಗೆಜ್ಜೆ ವಸ್ತ್ರ ಇರಿಸಲಿಕ್ಕೆ, ಹೂ ಇರಿಸಲಿಕ್ಕೆ ಆಗಿರ್ಬೋದು, ಅಭಿಷೇಕ ಮಾಡಲಿಕ್ಕೆ ಆಗಿರ್ಬೋದು, ಎಲ್ಲದಕ್ಕೂ ನನಗೆ ಅನುಕೂಲ ಆಗ್ತದೆ ಅಂಥೇಳಿ. ಇನ್ನು ನೈವೇದ್ಯಕ್ಕೆ ಹಣ್ಣುಗಳನ್ನು ಇಟ್ಕೊಳ್ಬೇಕು, ಆರತಿಗೆ ನೀಲಾಂಜನ ದೀಪಗಳನ್ನು ಇಟ್ಕೊಳ್ಬೇಕು, ಅದರ ಜೊತೆಗೆ ಹೂ ಮಾಲೆಯನ್ನು ಕೂಡ ಇಟ್ಕೊಳ್ಬೇಕು, ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು. ಇನ್ನು ನೈವೇದ್ಯಕ್ಕೆ ಹಣ್ಣು ಇಟ್ಕೊಂಡೇನಿ. ಆನಂತರ ಅಡುಗೆ ನೈವೇದ್ಯವನ್ನು ಸಹ ಮಾಡಬೇಕಾಗ್ತದೆ. ಈಗ ಮೊದಲೇದಾಗಿ ಇದ್ರ ಮೇಲೆ ನೋಡ್ರಿ, ಈ ರೀತಿಯಾಗಿ ನಾನು ಮಣೆ ಮೇಲೆ ಜೋಡಿಸಿ ಇಟ್ಕೊಂಡೇನಿ. ಇದೇ ರೀತಿ ಇಟ್ಕೊಳ್ಬೇಕು. ನಾವು ಯಾವಾಗಲೂ ಧಾನ್ಯಗಳನ್ನ ಇಟ್ಕೊಂಡಾಗ ಆ ವೃಷಭಗಳಿಗೆ ನಾವು ಕುಡಿಲಿಕ್ಕೆ ನೀರು ಸಹ ಇಟ್ಕೊಳ್ಬೇಕು. ಅದಕ್ಕಾಗಿ ಏನು ಧಾನ್ಯವನ್ನು ಇಟ್ಕೊಂಡಿಲ್ಲ, ಅದ್ರ ಜೊತೆ ಇನ್ನೊಂದು ಬಟ್ಲಲ್ಲಿ ನೀರನ್ನು ಸಹ ಜೋಡಿಸಿ ಇಟ್ಕೊಂಡೇನಿ. ಈ ರೀತಿಯಾಗಿ ಇಟ್ಕೊಳ್ಬೇಕು. ಯಾಕಂದರೆ ನಾವು ಆಹಾರವನ್ನು ಕೊಟ್ಟಾಗ ನೀರು ಕೊಡದೇ ಇದ್ದರೆ ಅಲ್ಲಿ ನಮಗೆ ದೋಷ ಪ್ರಾಪ್ತಿ ಆಗ್ತದೆ ಅಂಥೇಳಿ. ಅದಕ್ಕಾಗಿ ನಂತರ ಎರಡೂ ಬದಿಗೂ ದೀಪವನ್ನು, ನೀವು ತುಪ್ಪದ ದೀಪ ಹಚ್ತಿರೋ, ಎಣ್ಣೆ ದೀಪ ಹಚ್ತಿರೋ, ನಿಮ್ಮ ಅನುಕೂಲ ತಕ್ಕಂತೆ ದೀಪಗಳನ್ನು ಸಹ ಜೋಡಿಸಿ ಇಟ್ಕೊಳ್ಬೇಕು. ಈಗ ಮೊದಲೇದಾಗಿ ಸಂಕಲ್ಪವನ್ನು ನಾನು ಹೇಳ್ತೀನಿ, ನೀವು ಕೇಳಿ ನೀರು ಬಿಟ್ಟರೆ ಸಾಕು. ಓಂ ನಮಃ ಶಿವಾಭ್ಯಾಂ ಶುಭ ಮುಹೂರ್ತೆ ಆದ್ಯ ಬ್ರಹ್ಮಣ ಹತ್ಯ ಪ್ರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತಂತ್ರೆ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ವರ್ತಖಂಡೆ ಜಂಬೂ ದ್ವೀಪೆ ದಂಡಕಾರಣ್ಯ ದೇಶೇ ಗೋದಾವರ್ಯಾಃ ದಕ್ಷಿಣತೀರೆ ಶಾಲಿವಾನಶಕೆ ಬೌದ್ಧಾವತಾರ ರಾಮಕ್ಷೇತ್ರೆ ಅಸ್ಮಿನ್ ವರ್ಧಮಾನೆ ವ್ಯವಹಾರಿಕ ಚಂದ್ರಮಾನೇನ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತೌ ನಿಜ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ ಅಮಾವಾಸ್ಯಾತಿಥೌ ಕುಜವಾಸರೆ ಪುನರ್ವಸು ನಕ್ಷತ್ರೆ ವ್ಯಾಘಾತ ಯೋಗೆ ನಾಗಕರ್ಣೆ ಏವಂ ಗುಣವಿಶೇಷ ವಿಶಿಷ್ಟಾಯಾಂ ಮಮ. ಇಲ್ಲಿ ನಿಮ್ಮ ಹೆಸರನ್ನು ಹೇಳ್ಕೊಳ್ಬೇಕು, ರಾಶಿ ನಕ್ಷತ್ರ ಗೊತ್ತಿದ್ದರೆ ಹೇಳ್ಕೊಳ್ಬೇಕು, ಇಲ್ಲ ಹೆಸರು ಹೇಳಿದರೆ ಸಾಕು. ಮಮ ಸಹ ಪರಿವಾರಸ್ಯ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯಾದಿ ಅಭಿವೃದ್ಧಿಪೂರ್ವಕಂ ಸಮಸ್ತ ಮಂಗಲಾವಾಪ್ತ್ಯರ್ಥಂ ಜ್ಯೇಷ್ಠ ಅಮಾವಾಸ್ಯಾಯಾಂ ಪ್ರತಿವಾರ್ಷಿಕಂ ಕುಲಾಚಾರತ್ವೇನ ವಿಹಿತಂ ಸಸ್ಯ ಅಭಿವೃದ್ಧ್ಯರ್ಥಂ ಈತಿ ಬಾಧಾ ವಿನಾಶ ಸುವೃಷ್ಟ್ಯಾದಿ ಪ್ರಾಪ್ತ್ಯ ಧನಧಾನ್ಯ ಸಮೃದ್ಧ್ಯರ್ಥಂ ಶ್ರೀ ಕುಲದೇವತಾ ಅನುಗ್ರಹಪೂರ್ವಕ, ನಿಮ್ಮ ಕುಲದೇವರು ಯಾರು ಇರ್ತಾರೆ ಅಲ್ಲಿ ಹೇಳ್ಕೊಳ್ಬೇಕು, ಕುಲದೇವತಾ ಅನುಗ್ರಹಪೂರ್ವಕಂ ಶ್ರೀ ವೃಷಭ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾಜ್ಞಾನೇನ ಋಣ್ಮಯ ವೃಷಭ ಪೂಜನಂಚ ಕರಿಷ್ಯೆ. ಅದೋ ನಿರ್ವಿಘ್ನತಾ ಸಿದ್ಧಾರ್ಥಂ ಮಹಾಗಣಪತಿ ಸ್ಮರಣಂಚ ಕರಿಷ್ಯೆ. ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ಈಗ ಪೂಜೆಯನ್ನು ಶುರು ಮಾಡಬೇಕು. ಮೊದಲು ಧ್ಯಾನವನ್ನು ಮಾಡಿಕೊಳ್ಬೇಕು. ಧರ್ಮಸ್ತ್ವಂ ವೃಷರೂಪೇಣ ಜಗದಾನಂದಕಾರಕ ಅಷ್ಟಮೂರ್ತಿರಧಿಷ್ಠಾನಂ ಅತಃಪಾಯಿ ಸನಾತನ ಶ್ರೀ ವೃಷಭದೇವತಾಭ್ಯೋ ನಮಃ. ಧ್ಯಾನಂ ಸಮರ್ಪಯಾಮಿ. ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಆಹ್ವಾನ ಮಾಡಿಕೊಳ್ಬೇಕು. ಋಷಭಮೇತಸ್ಯ ಮಂತ್ರಸ್ಯ ಭೀಮಸೇನ ಋಷಿಃ ವಿರಾಜಪುತ್ರೋ ಋಷಭ ಋಷಿಃ ಶಕ್ಪರಿಛಂದಃ ವಾಚಸ್ಪತಿರ್ದೇವತಾ ಋಷಭನಾಮಕಂ ಶ್ರೀ ವೃಷಭದೇವತಾಭ್ಯೋ ನಮಃ. ಆಹ್ವಾನಾತೆ ಅಕ್ಷತಾಂ ಸಮರ್ಪಯಾಮಿ. ಆಹ್ವಾನ ಮಾಡ್ಕೊಳ್ಬೇಕು, ಆಸನ ಮಾಡ್ಕೊಳ್ಬೇಕು. ಅಂದರೆ ನಾವು ಮಣೆ ಇಟ್ಟಿರ್ತೇವಲ್ಲ ಆ ಮಣೆ ಮೇಲೆ ಆಸನಾರ್ಥ ಅಕ್ಷತಾಂ ಸಮರ್ಪಯಾಮಿ ಅಂಥೇಳಿ ನಂತರ ಒಂದು ಹೂವನ್ನು ತೆಗೆದುಕೊಳ್ಬೇಕು. ಕರೆದು ಕುಡಿಸಿದ ಮೇಲೆ ಈಗ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂಥೇಳಿ ಒಂದು ಹೂವನ್ನು ತೆಗೆದುಕೊಂಡು ಶ್ರೀ ವೃಷಭದೇವತಾಭ್ಯ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ. ಮತ್ತೆ ಹೂವನ್ನು ಎದ್ದಿ ಹಸ್ತಯೋರ್ಗ್ಯಂ ಅಂದರೆ ಕೈ ತೊಳಿಲಿಕ್ಕೆ ನೀರು, ಕಾಲಿಗೆ ನೀರು, ಮುಖೆ ಆಚಮನೀಯಂ ಸಮರ್ಪಯಾಮಿ ಅಂಥೇಳಿ 3 ಸಲ ಪ್ರೋಕ್ಷಣೆಯನ್ನು ಮಾಡಬೇಕು. 3 ಸಲ ಪ್ರೋಕ್ಷಣೆ ಆದಮೇಲೆ 4ನೇ ಸಲ ಸ್ನಾನಂ ಸಮರ್ಪಯಾಮಿ. ಸ್ನಾನವನ್ನು ಮಾಡಿದ ಮೇಲೆ ನೀವು ಪಂಚಾಮೃತ ಏನಾದರೂ ಇಟ್ಕೊಂಡಿದ್ರೆ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ನಂತರ
ಪಂಚಾಮೃತ ಆದಮೇಲೆ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಮತ್ತೆ 5ನೇ ಸಲ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ಆ ಒಂದು ಹೂವನ್ನು ಆ ದೇವರ ಪಾದದಲ್ಲಿ ಇಡಬೇಕು. ಈ ರೀತಿ ಮಾಡಿ 2 ವೃಷಭಕ್ಕೆ ಸೇರಿ ಒಂದೇ ಗೆಜ್ಜೆ ವಸ್ತ್ರ ಇರಿಸ್ತೇನೆ ಅಂದರೆ ಹಾಗೂ ಮಾಡ್ಬೋದು 20+2. ಇಲ್ಲ ನಾವು ಬೇರೆ ಬೇರೆ ಗೆಜ್ಜೆ ವಸ್ತ್ರ ಇರಿಸ್ತೇನೆ ಅಂದರೆ ಈ ರೀತಿಯಾಗಿ ಬೇರೆ ಬೇರೆ ಗೆಜ್ಜೆ ವಸ್ತ್ರವನ್ನು ಸಹ ಏರಿಸಬಹುದು. ವಸ್ತ್ರೋಪವಸ್ತ್ರಕಾರ್ಪಾಸ ವಸ್ತ್ರಂ ಸಮರ್ಪಯಾಮಿ, ನಂತರ ಅಷ್ಟಗಂಧವನ್ನು ಹಚ್ಚಬೇಕು. ಈ ರೀತಿಯಾಗಿ 2 ವಿಗ್ರಹಗಳಿಗೂ ಕೂಡ ಅಷ್ಟಗಂಧವನ್ನು ಉಂಗುರ ಬೆರಳಿನಿಂದ, ಬಲಗೈ ಉಂಗುರ ಬೆರಳಿನಿಂದ ಅಷ್ಟಗಂಧವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಬೇಕು. ಅಲಂಕಾರಾರ್ತೆ, ಅದಕ್ಕೆ ನಾವು ಅಲಂಕಾರ ಅಂತಂದರೆ ಬೆಳ್ಳಿ ಬಂಗಾರದ ಏನು ಕೋಡುಗಳಿಗೆ ಬಂಗಾರದ ಒಂದು ಆಭರಣಗಳನ್ನ ಹಾಕ್ತೇವೆ ಅಂಥೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಅಕ್ಷತೆಯನ್ನು ಹಾಕಬೇಕು. ಆಭರಣಾರ್ತೆ ಅಕ್ಷತಾಂ ಸಮರ್ಪಯಾಮಿ. ಈಗ ನಾನಾ ಪರಿಮಳ ಪತ್ರ ಪುಷ್ಪಾಣಿಂ ಸಮರ್ಪಯಾಮಿ. ಬಿಲ್ಲು ಪತ್ರೆ ತಂದಿದ್ರೆ ಮತ್ತು ಬಿಳಿ ಹೂಗಳನ್ನು ಏರಿಸಬೇಕು. ನಂತರ ಧೂಪ ದೀಪವನ್ನು ಮಾಡಿ ಹಣ್ಣು, ಅಲ್ಲೇನು ಧಾನ್ಯ ಮತ್ತು ನೀರಿಟ್ಟಿರ್ತಿರಲ್ಲ ಅದನ್ನೆಲ್ಲ ನೈವೇದ್ಯವನ್ನು ಮಾಡಬೇಕು. ಈ ಹಣ್ಣು ನೈವೇದ್ಯ ಎಲ್ಲ ಆದಮೇಲೆ ಅಡುಗೆ ನೈವೇದ್ಯ ಇರ್ತದೆ. ನೀವು ಅಮಾವಾಸ್ಯೆ ದಿವಸ ಯಾವ ರೀತಿ ಅಡುಗೆಯನ್ನು ಮಾಡಿರ್ತೀರೋ ಅದೇನ್ನು ಕುಲದೇವರಿಗೆ ಮತ್ತು ಈ ವೃಷಭ ದೇವರಿಗೂ ಕೂಡ ನೈವೇದ್ಯವನ್ನು ಮಾಡಬೇಕು. ಅಂದರೆ ಮುಂದೆ ಮಕ್ಕಳ ಸಂತತಿ ಎಲ್ಲವೂ ಚೆಂದಿರ್ತದೆ. ಅಡುಗೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹಾಲು ಹಣ್ಣು ಕೂಡ ನೈವೇದ್ಯವನ್ನು ಮಾಡಬಹುದು. ಈ ರೀತಿಯಾಗಿ ಹಾಲು ಹಣ್ಣು ನೈವೇದ್ಯವನ್ನು ಮಾಡಿ ನಂತರ ದೇವರಿಗೆ ಮತ್ತು ಈ ವೃಷಭ ದೇವರಿಗೆ ಆರತಿಯನ್ನು ಮಾಡಬೇಕು. ನಂತರ ಬೇಡ್ಕೊಳ್ಬೇಕು. ಯಶಸ್ಮತ್ಯಾಚನ ಮುಕ್ತಪ ಪೂಜಾ ಕ್ರಿಯಾ ದ್ಯೋಷೋ ನ್ಯೂನ್ಯಂ ಸಂಪೂರ್ಣತೆಯಾತಿ ಸದ್ಯವಂತೆ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ರ ಯತ್ಕೃತಮಯಾದೇವ ಪರಿಪೂರ್ಣಂ ತಸ್ಮೈ ಅನೇನ ಪ್ರಾತಗಂಧಾದಿ ಷೋಡಶೋಪಚಾರ ಪೂಜನೇನ ನಾನೇನಾದರೂ ತಪ್ಪುಗಳನ್ನು ಮಾಡಿದರೆ ಕ್ಷಮೆ ಇರಲಿ. ಪ್ರಿಯತಾಂ ಪ್ರಿಯತೋ ಭವತು ಶುಭದೇವತಾಭಿನಮಃ ಪ್ರಿಯತಾಂ ಪ್ರಿಯತೋ ಭವತು ಸಂಕೃಷ್ಣಾರ್ಪಣಮಸ್ತು ಅಂಥೇಳಿ ಪ್ರದಕ್ಷಿಣ ನಮಸ್ಕಾರ ಮಾಡಿ ಅಕ್ಷತೆಯನ್ನು ಹಾಕಬೇಕು. ಈ ರೀತಿಯಾಗಿ ವೇದೋಕ್ತವಾಗಿ ನಾವು ಪೂಜೆಯನ್ನು ಮಾಡಿದಾಗ ಪೂರ್ಣ ಫಲಗಳ ಪ್ರಾಪ್ತಿಯಾಗ್ತದೆ. ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ದೋಷಗಳು ಕೂಡ ಪರಿಹಾರ ಆಗ್ತದೆ. ನಾವು ಪೂಜೆ ಮಾಡ್ತೀವಿ ಅಂಥೇಳಿ ಯಾವುದ್ಯಾವುದೋ ರೀತಿಯಿಂದ ನಾವು ಪೂಜೆಯನ್ನು ಮಾಡಿದರೆ ಯಾವ ಫಲಗಳೂ ಸಿಗೋದಿಲ್ಲ. ಅದಕ್ಕಾಗಿ ಸಂಕಲ್ಪ ಸರಿಯಾಗಿರಬೇಕು. ಪೂಜಾ ವಿಧಾನಗಳು ಕೂಡ ಸರಿಯಾಗಿದ್ದಾಗ ನಮ್ಮ ಮನಸ್ಸು ಕೂಡ ತೃಪ್ತಿಯಾಗ್ತದೆ. ಇದು ಜ್ಯೇಷ್ಠ ಬಹುಳ ಅಮಾವಾಸ್ಯೆ 14ನೇ ತಾರೀಕು ಮಂಗಳವಾರ ದಿವಸ ಮಾಡುವಂಥ ಪೂಜೆ ವಿಶೇಷವಾಗಿರ್ತದೆ. ಈ ರೀತಿಯಾಗಿ ಪೂರ್ಣವಿರವಾಗಿ ತಿಳಿಸ್ಕೊಟ್ಟಿನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.